ಟಿಫಿನ್ ಬಾಕ್ಸ್ ಸಿಂಪಲ್ ರೆಸಿಪಿ ಬೆಳ್ಳುಳ್ಳಿ ಪೆಪ್ಪರ್ ರೈಸ್ ಅಂತ 3 ದಿನ ಇಟ್ಟರೂ ಕೆಡಲ್ಲ. ಟ್ರಾವೆಲ್ ಫ್ರೆಂಡ್ಲಿ. ಮಗುಗೆ ಶೀತ ಆದರೆ ಬೆಳಗ್ಗೆ ತಿಂಡಿಗೆ ಮಾಡಿ ತಿನ್ನಿಸಿ ಮಧ್ಯಾಹ್ನ ಬಾಕ್ಸಿಗೆ ಕಟ್ ಕಳಿಸಿದ್ರೆ ಸಂಜೆ ಬರೋಷ್ಟರಲ್ಲಿ ಶೀತ ಮಾಯ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದೆರಡು ಬೆಳ್ಳುಳ್ಳಿ ಗಡ್ಡೆನ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಾಳು ಮೆಣಸು, ಸ್ವಲ್ಪ ಒಂದು 4ರಿಂದ 5 ಎಸಳು ಕರಿಬೇವು. ಒಗ್ಗರಣೆಗೆ 1 ಈರುಳ್ಳಿ, 2ರಿಂದ 3 ಹಸಿಮೆಣಸಿನ್ಕಾಯಿ, ಒಂದಿಷ್ಟು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವು. ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಒಣ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಕಾಳು ಮೆಣಸಿನ ಖಾರ, ಬೆಳ್ಳುಳ್ಳಿ ಖಾರ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಒಂದು 3 ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಮೊದಲಿಗೆ ನೋಡಿದ್ವಲ್ಲ ಆ ಎಲ್ಲ ಮಸಾಲೆಗಳನ್ನು ಹುರ್ಕೊಳ್ಬೇಕು. ಕಾಳು ಮೆಣಸನ್ನು ಹುರ್ಕೊಳ್ತಾ ಇದ್ದೀನಿ. ಜೀರಿಗೆನ ಆಲ್ರೆಡಿ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ತುಂಬ ಬೇಡ, ಹದವಾಗಿ ಹುರ್ಕೊಳ್ಳಿ. ಜೀರಿಗೆ ಚಟಪಟ ಅಂದ ನಂತರ ತೆಗ್ದಿದ್ದೀನಿ. ಹಾಗೆಯೇ ಕಾಳು ಮೆಣಸು ಚಟಪಟ ಅಂದ ನಂತರ ತೆಗೆದು ಎಲ್ಲವನ್ನು ಒಂದೇ ಸಪ್ರೇಟ್ ಪ್ಲೇಟಿಗೆ ಹಾಕಿಟ್ಕೋಬೇಕು. ಈಗ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ 3ನ್ನು ಒಟ್ಟಿಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಬಿಸಿಯಾದ ನಂತರ ಅದೇ ತಟ್ಟೆಗೆ ಹಾಕಿ ತಣ್ಣಗಾಗಬೇಕು. ತಣ್ಣಗಾಗ್ದಲೇ ಮಿಕ್ಸಿ ಮಾಡಿದರೆ ಸರಿ ಹೋಗೋದಿಲ್ಲ. ಸೊ ಹಾಗಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ನೋಡಿ, ಅಷ್ಟನ್ನು ಒಂದೇ ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ನೀವೇನಾದರೂ ಬೆಳ್ಳುಳ್ಳಿ ರೆಸಿಪಿ ಮಾಡ್ತೀರಾ ಅಂದರೆ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹಾಕಿ. ವಿಡಿಯೋ ಎಲ್ಲಿನ ನೋಡ್ತಿದ್ದೀರಾ ಅಂತಂದೇಳಿ ತಿಳಿಸೋದನ್ನು ಮರಿಬೇಡಿ. ಬಾಣಲೆಗೆ 1 ಟೀ ಸ್ಪೂನ್, 1ರಿಂದ 2 ಟೀ ಸ್ಪೂನ್ ತೊಗೊಂಡಿದ್ದೀನಿ ಎಣ್ಣೆನ. ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಹಿಂಗು. ಒಂದು ಟಿಪ್ಸ್ ನಿಮಗೆ, ಅಡುಗೆ ರುಚಿಯಾಗಬೇಕು ಅಂದರೆ ಸಾಸಿವೆ ಚಟಪಟ ಅಂತ ಸಿಡಿಲೇಬೇಕು. ಇಲ್ಲಾಂದರೆ ಸಾಸಿವೆ ಕಹಿ ಅಡುಗೆಯಲ್ಲಿ ಸೇರಿ ಟೇಸ್ಟ್ ಹೋಗುತ್ತೆ. ಅದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ನೋಡಿ, ಸಾಸಿವೆ, ಜೀರಿಗೆ, ಹಿಂಗು ಎಲ್ಲ ಹಾಕಾದ ನಂತರ ಈಗ ಆಗಲೇ ಹೇಳಿದ್ನಲ್ಲ ಅದು ತಣ್ಣಗಾಗಿದೆ. ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಎಣ್ಣೆ ಬಿಸಿಯಾದ ನಂತರ ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ. ಇದಾದ ನಂತರ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಉಪ್ಪು ಹಾಕಿದರೆ ಈರುಳ್ಳಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಕ್ಕೆ ಉಪ್ಪು ಹಾಕಿ ಒಂದೆರಡು ಮಿಕ್ಸ್ ಕೊಟ್ಟು ಅದು ಈರುಳ್ಳಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ. ತಟ್ಟೆ ಮುಚ್ಚಿ ಬೇಕಾದರೆ ಬೇಯಿಸ್ಬೋದು. ಹಬೆಯಲ್ಲಿ ತುಂಬ ರುಚಿಯಾಗಿರುತ್ತೆ. ನಾನು ಹಾಗೆ ಬೇಯಿಸ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾವು ಆಗಲೇ ಏನು ಕಾಳನ್ನು ಪುಡಿ ಮಾಡಿದ್ವಲ್ಲ ಆ ಪುಡಿಯನ್ನು ಹಾಕೋಣ ಇದಕ್ಕೆ. ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಅರಿಶಿನ, 1 ಚಿಟಿಕೆಯಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಅದನ್ನು ನಾನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಹಾಕಿ ಸ್ವಲ್ಪ ಪೌಡ್ರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಎಣ್ಣೆಯಲ್ಲಿ 1-2 ನಿಮಿಷ, ಜಾಸ್ತಿ ಹೊತ್ತು ಬೇಡ, 2 ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇಳಿಸ್ತೀವಿ. ನಾನು ಅನ್ನ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನಿಮಗೆ ಉಪ್ಪು ಶಾರ್ಟೇಜ್ ಆಗಿದೆ, ಕಡಿಮೆ ಆಗಿದೆ ಅಂತ ಅನಿಸಿದರೆ ಸಣ್ಣ ಉಪ್ಪನ್ನು ಮೇಲೇ ಉದುರಿಸ್ಕೊಳ್ಬೋದು. ಈ ರೆಸಿಪಿಗೆ ದಪ್ಪ ಉಪ್ಪು ಬಳಸೋದಕ್ಕೆ ಬರೋದಿಲ್ಲ, ಸಣ್ಣ ಉಪ್ಪನ್ನೇ ಬಳಸಬೇಕು. ನಿಂಬೆಹಣ್ಣು ಬೇಕಂದರೆ ನೀವು ಬಳಸ್ಬೋದು. ನನಗೆ ಅವಶ್ಯಕತೆ ಇದೆ ಅಂತ ಅನಿಸಿಲ್ಲ, ಹಾಗಾಗಿ ನಾನು ಬಳಸಿಲ್ಲ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ, ತಟ್ಟೆಗೆ ಸರ್ವ್ ಮಾಡಿದರೆ ತುಂಬ ಒಳ್ಳೆ ರುಚಿಕರವಾದಂತಹ ಚಳಿಗೆ ಒಳ್ಳೆ ಫುಡ್ ಅಂತಂದೇ ಹೇಳ್ಬೋದು. ಬೆಳ್ಳುಳ್ಳಿ ಪೆಪ್ಪರ್ ರೈಸ್ ರೆಡಿ. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿಯಾದಂತಹ ಸಿಂಪಲ್ ಹೆಲ್ತಿ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತಿದ್ರೆ ನೋಟಿಫಿಕೇಶನ್ ಬರುತ್ತೆ. ನೀವೇ ಮೊದಲು ವಿಡಿಯೋನ ನೋಡ್ಬೋದು. ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ.